ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ರಾಜಕೀಯದಲ್ಲಿ ಯಾರು ಹೇಗೆ ಬೇಕಾದರೂ ಹೋಗ್ಲಿ, ಯಾರು ಏನು ಬೇಕಾದರೂ ಹೇಳಲಿ, ಯೋಗಿ ಆದಿತ್ಯನಾಥ್ ಅವರಿಗೆ ಅದ್ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ. ಅವರೊಂಥರ ಆನೆ ನಡೆದಿದ್ದೇ ದಾರಿ ಅನ್ನೋ ಥರ. ಅವರಿಗೆ ತಮ್ಮ ರಾಜಕೀಯವನ್ನು ಯಾವ ರೀತಿ ಕಟ್ಕೊಳ್ಬೇಕು, ಯಾವ ರೀತಿ ನಡೆಸಬೇಕು ಅನ್ನುವಂಥ ಒಂದು ಒಳ್ಳೆಯ ಕ್ಲಾರಿಟಿ ಇದೆ. ಆದರೆ ಈ ಬಾರಿ ಯೋಗಿ ಆದಿತ್ಯನಾಥ್ ಅವರ ಆ ಒಂದು ನಡೆ ಸಿದ್ದರಾಮಯ್ಯನಂತಹ ನಾಯಕರಿಗೆ ವಾರ್ನಿಂಗ್ ಕೊಡುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಅಂಥದ್ದು ಏನು ಮಾಡ್ತಾ ಇದ್ದಾರೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗಿಬಿಡುತ್ತೆ. ವೀಕ್ಷಕರು, ಯೋಗಿ ಆದಿತ್ಯನಾಥ್ ಅವರು 2027ರಲ್ಲಿ ಚುನಾವಣೆಯನ್ನ ಮುಂದೆ ಇಟ್ಕೊಂಡು ಒಂದು ಎಕ್ಸಾಂಪಲ್ ಅನ್ನ ಸೆಟ್ ಮಾಡೋದಕ್ಕೆ ಹೊರಟಿದ್ದಾರೆ. ನೋಡಿ, ಭಾರತದಲ್ಲಿ 28 ರಾಜ್ಯಗಳಿವೆ. ಪ್ರತಿ ರಾಜ್ಯಕ್ಕೂ ತನ್ನದೇ ಆದಂತಹ ಒಂದು ರಾಜಕೀಯ ನೆರೆಟಿವ್ ಇರುತ್ತೆ, ತನ್ನದೇ ರಾಜಕೀಯ ಶೈಲಿ ಅನ್ನುವಂಥದ್ದು ಇರುತ್ತೆ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ, ಒಂದು ರಾಜ್ಯದ ರಾಜಕೀಯ ಶೈಲಿ, ಆ ಒಂದು ಆಡಳಿತದ ಪ್ರಯೋಗ ಒಂದು ರಾಷ್ಟ್ರೀಯ ಚರ್ಚೆ ವಿಚಾರ ಆಗಿಬಿಡುತ್ತೆ. ಅದು ಪಾಸಿಟಿವ್ ಆಗಿ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿ ಆಗಿರಬಹುದು. ಪಾಸಿಟಿವ್ ಆಗಿ ನಾವು ನೋಡಿದ್ರೆ ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ್ ಮಾಡೆಲ್ ಇಂದ ಹಿಡಿದು ಎನ್ಕೌಂಟರ್ ವರೆಗೆ ನಾವು ತಗೊಳ್ಬಹುದು. ಇನ್ನು ನೆಗೆಟಿವ್ ಆಗಿ ನೋಡೋದಾದ್ರೆ ನಮ್ಮದೇ ಕರ್ನಾಟಕ ರಾಜ್ಯವನ್ನ ತಗೊಳ್ಳಿ. ನಮ್ಮ ಕರ್ನಾಟಕ ರಾಜ್ಯವನ್ನ ಬರ್ಬಾದ್ ಮಾಡಿರುವಂತಹ ಗ್ರೇಟ್ ಸಿದ್ದರಾಮಯ್ಯನವರ ನಾಯಕತ್ವ, ಅದೇ ರೀತಿ ಅವರ 5 ಗ್ಯಾರಂಟಿ. ವೀಕ್ಷಕರ, ಉತ್ತರ ಪ್ರದೇಶದ ಬಜೆಟ್ ಇವತ್ತು ಪ್ರಕಟ ಆಗಿರುವಂತದ್ದು. ಅದರಲ್ಲಿ ಒಂದು ಅತ್ಯಂತ ಕುತೂಹಲಕಾರ ಸಂಗತಿ ಇದೆ. ಏನಂತಂದ್ರೆ, ಚುನಾವಣೆ ಹತ್ರ ಇರುವಂತಹ ಈ ಒಂದು ಸಂದರ್ಭದಲ್ಲಿ, ಅಂದ್ರೆ ಚುನಾವಣೆಗೆ ಹತ್ರ ಇರುವಂತಹ ಈ ಬಜೆಟ್ ಅನ್ನ ಹಿಡ್ಕೊಂಡು ಯಾವುದೇ ರೀತಿಯಾದಂತಹ ದೊಡ್ಡ ಫ್ರೀ ಬಿ ಘೋಷಣೆಯನ್ನು ಅವರು ಮಾಡಲಿಲ್ಲ. ಇವತ್ತಿನ ರಾಜಕೀಯ ಹೇಗಿದೆ ನಿಮಗೆ ಗೊತ್ತು. ಎಲೆಕ್ಷನ್ ಹತ್ರ ಬಂದ್ರೆ ಸಾಕು, ಕ್ಯಾಶ್ ಟ್ರಾನ್ಸ್ಫರ್ ಆಗುತ್ತೆ, ಜನಪ್ರಿಯ ಯೋಜನೆಗಳ ಘೋಷಣೆ ಆಗುತ್ತೆ, 5 ಗ್ಯಾರಂಟಿ ಬೇಕೋ ಬೇಡ ಅಂತ ಬರ್ತಾರೆ. ಅಂಥವ್ರು ಇರುವಂತಹ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಬಜೆಟ್ ಒಂದು ವಿಭಿನ್ನ ಸಂದೇಶವನ್ನ ನೀಡ್ತಾ ಇರುವಂಥದ್ದು. ಬಟ್ ಇದನ್ನ ಯೋಗಿಜಿಯವರ ಅತಿಯಾದ ಆತ್ಮವಿಶ್ವಾಸ ಅಂತ ಹೇಳ್ಬೇಕಾ, ಅಥವಾ ಇಲ್ಲ ರಾಜಕೀಯ ಅಂದ್ರೇನೆ ಹೀಗೆ ಇರಬೇಕು, ಇವರು ಸರಿಯಾದಂತಹ ಒಂದು ಆಯ್ಕೆಯನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ನಿದರ್ಶನ ಅಂತ ಹೇಳ್ಬೇಕಾ? ನಿಮಗೇನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ವೀಕ್ಷಕರೇ, 2017ರಲ್ಲಿ ಹೊಸ ಸರ್ಕಾರ ಬಂದಾಗ, ಅಂದ್ರೆ ಯೋಗಿಜಿಯವರ ಸರ್ಕಾರ ಬಂದಾಗ ಉತ್ತರ ಪ್ರದೇಶ ಹೇಗಿತ್ತು? ಲಾ ಅಂಡ್ ಆರ್ಡರ್ ಏನೇನು ಸರಿ ಇಲ್ಲ, ವಿದ್ಯುತ್ ಪೂರೈಕೆ ಇಲ್ಲ, ಪೂರ್ವಾಂಚಲಿ ಆರೋಗ್ಯ ಸಮಸ್ಯೆ, ಅಂದ್ರೆ ಸಂಪೂರ್ಣವಾಗಿ ಎಲ್ಲಿ ನೋಡಿದ್ರು ಆರೋಗ್ಯ ಸಮಸ್ಯೆ ಆಗಿರಬಹುದು, ಮೂಲಸೌಕರ್ಯಗಳ ಕೊರತೆ ಆಗಿರಬಹುದು, ಹೂಡಿಕೆದಾರರ ಹಿಂಜರಿಕೆ ಆಗಿರಬಹುದು, ಹಣಕಾಸಿನ ಒತ್ತಡ ಆಗಿರಬಹುದು, ಗೂಂಡಾ ರಾಜ್ಯ ಆಗಿರಬಹುದು. ಅಂದ್ರೆ ಉತ್ತರ ಪ್ರದೇಶ ಅಂತಂದ್ರೆ ಒಂದು ಭಯ ಅನ್ನೋ ತರ ಇತ್ತು. ಆದ್ರೆ ಯೋಗಿಜಿ ಬಂದ ಮೇಲೆ ಹಂತ ಹಂತವಾಗಿ ಬದಲಾವಣೆಯನ್ನ ಮಾಡ್ತಾ ಹೋದ್ರು. ಲಾ ಅಂಡ್ ಆರ್ಡರ್ ಬದಲಾವಣೆ ಆಯ್ತು. ಅಪರಾಧದ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಬುಲ್ಡೋಸರ್ ಪಾಲಿಸಿ ಒಂಥರ ಅವರ ಬ್ರ್ಯಾಂಡ್ ಆಗತ್ತೆ. ಇನ್ನು ಗ್ಯಾಂಗ್ಸ್ಟರ್ಗಳ ಆಸ್ತಿ ಜಪ್ತಿ ಆಗಿರಬಹುದು, ಅಕ್ರಮ ಆಸ್ತಿಗಳ ವಿರುದ್ಧ ಕ್ರಮವನ್ನ ಕೈಗೊಂಡಿದ್ದಾಗಿರಬಹುದು. ಇದನ್ನ ಟೀಕೆ ಮಾಡೋರು, ವಿರೋಧ ಮಾಡೋರು ಬಹಳಷ್ಟು ಮಂದಿ ಇದ್ದಾರೆ. ಇದನ್ನ ವಿವಾದಾತ್ಮಕ ನಡೆ ಅಂತ ಕೂಡ ಕರೆಯೋರು ಬಹಳಷ್ಟು ಮಂದಿ ಇದ್ದಾರೆ. ಆದ್ರೆ ಯೋಗಿಜಿ ಸರ್ಕಾರದ ಪ್ರಕಾರ ಇದೊಂದು ನಿಜವಾದಂತಹ ಆಡಳಿತ. ಇದು ಕೇವಲ ಸಂದೇಶ ಮಾತ್ರ ಅಲ್ಲ, ಆಡಳಿತ ಮಾಡುವಂತಹ ರೀತಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಇನ್ನು ಬಿಸ್ನೆಸ್ ರ್ಯಾಂಕಿಂಗ್ ಅಲ್ಲಿ ಇವತ್ತು ಉತ್ತರ ಪ್ರದೇಶ ಸುಧಾರಣೆಯನ್ನ ಕಾಣ್ತಾ ಇದೆ. ಇನ್ವೆಸ್ಟರ್ ಸಮಿಟ್ ಗಳು ನಡೀತಾ ಇವೆ, ಇನ್ವೆಸ್ಟರ್ಗಳು ಬರ್ತಾ ಇದ್ದಾರೆ. ಇನ್ನು ಆರೋಗ್ಯ ಕ್ಷೇತ್ರವನ್ನು ನೋಡಿದ್ರು ಕೂಡ ಅಷ್ಟೇ ಬಹಳ ದೊಡ್ಡ ಸಮಸ್ಯೆ ಇತ್ತು ಯೋಗಿಜಿ ಬರೋದಕ್ಕೂ ಮೊದಲು. ಆದ್ರೆ ಯೋಗಿಜಿ ಬಂದ ನಂತರ ವ್ಯಾಕ್ಸಿನೇಷನ್ ಅಭಿಯಾನ ಆಗಿರಬಹುದು, ಸ್ವಚ್ಛತೆ ಆಗಿರಬಹುದು, ಸುರಕ್ಷಿತ ನೀರಾಗಿರಬಹುದು, ಇನ್ನು ಆಸ್ಪತ್ರೆ ವಿಸ್ತರಣೆ ಆಗಿರಬಹುದು, ಪ್ರತಿ ಒಂದು ಕೂಡ ಡೆವಲಪ್ ಮಾಡ್ತಾ ಹೋಗ್ತಾರೆ. ಈಗ ಅಧಿಕೃತ ಡೇಟಾ ಪ್ರಕಾರ ಡೆತ್ ಪ್ರಮಾಣ ಅಂದ್ರೆ ಮೃತ್ಯು ಪ್ರಮಾಣ ಕಡಿಮೆ ಆಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಹಿಂದಿನ ಸಮಸ್ಯೆ ಸಂಪೂರ್ಣವಾಗಿ ಎಲ್ಲ ನಿರ್ಮೂಲನೆ ಆಗಿದೆ ಅಂತ ಹೇಳೋದಕ್ಕಾಗಲ್ಲ. ಆದ್ರೆ ಹಿಂದಿಗೆ ಕಂಪೇರ್ ಮಾಡಿದ್ರೆ ಎಷ್ಟೋ ಬೆಟರ್ ಆಗಿದೆ ಯೋಗಿಜಿ ಅವರು ಬಂದ ನಂತರ. ಒಂದು ಡೌನ್ ಟ್ರೆಂಡ್ ಆ ವಿಚಾರದಲ್ಲಿ ಕಾಣಿಸ್ತಾ ಇರುವಂತದ್ದು. ಇನ್ನು ಮೂಲ ಸೌಕರ್ಯದ ವಿಚಾರಕ್ಕೆ ಬಂದ್ರೆ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ಆಗಿರಬಹುದು, ಬುಂದೇಲ್ಖಂಡ್ ಎಕ್ಸ್ಪ್ರೆಸ್ ವೇ ಆಗಿರಬಹುದು, ಗಂಗಾ ಎಕ್ಸ್ಪ್ರೆಸ್ ವೇ ಆಗಿರಬಹುದು. ಇವತ್ತು ಉತ್ತರ ಪ್ರದೇಶ ಎಕ್ಸ್ಪ್ರೆಸ್ ವೇ ಲೆಂತ್ ಅಲ್ಲಿ ಪ್ರಮುಖ ರಾಜ್ಯ ಆಗಿ ಇವತ್ತು ಗುರುತಿಸಿಕೊಂಡಿದೆ. ಇನ್ನು ನೋಯ್ಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲ ಕೆಲಸಗಳು ಮುಗಿದು ಕಾರ್ಯಾರಂಭ ಆದ್ರೆ ಆದಷ್ಟು ಬೇಗ ಉತ್ತರ ಭಾರತದ ವಿಮಾನಯಾನ ಭೂಪಟ ಫಾರ್ ಶೋರ್ ಬದಲಾಗಬಹುದು. ಇನ್ನು ಡಿಫೆನ್ಸ್ ಕಾರಿಡಾರ್ ಅಲಿಗಢ್ ಆಗಿರಬಹುದು, ಕಾನ್ಪುರ, ಝಾನ್ಸಿ, ಲಖನೌ, ಆಗ್ರಾ, ಚಿತ್ರಕೂಟ್ ಕ್ಲಸ್ಟರ್, ನೋಯ್ಡಾದಲ್ಲಿ ಡೇಟಾ ಸೆಂಟರ್ ಹೂಡಿಕೆಗಳಾಗಿರಬಹುದು. ಸೊ ಟೋಟಲಿ ಹೇಳೋದಾದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆವಿ ಮಾಡೆಲ್ ಕಡೆಗೆ ಉತ್ತರ ಪ್ರದೇಶ ಇವತ್ತು ಸಾಗ್ತಾ ಇದೆ ಯೋಗಿಜಿ ಅವರ ಆಡಳಿತದಲ್ಲಿ. ಇನ್ನು ಧಾರ್ಮಿಕ, ಅದೇ ರೀತಿ ಪ್ರವಾಸೋದ್ಯಮ ಅಭಿವೃದ್ಧಿ
ಕಾಶಿ ವಿಶ್ವನಾಥ ಕಾರಿಡಾರ್ ಆಗಿರಬಹುದು. ಇನ್ನು ಅಯೋಧ್ಯೆ ವಿಚಾರದಲ್ಲಿ ನಾನು ಹೇಳೋ ಹಾಗೆ ಇಲ್ಲ, ಅಯೋಧ್ಯ ರಾಮ ಮಂದಿರ ಒಂದು ಉತ್ತರ ಪ್ರದೇಶದಲ್ಲಿ ಮ್ಯಾಜಿಕ್ ಅನ್ನೇ ಮಾಡಿಬಿಡ್ತು. ಸೊ ಇವುಗಳಿಗೆ ರಾಜಕೀಯ ಆಯಾಮ ಏನು ಬೇಕಾದ್ರೂ ಕೊಡಬಹುದು, ಆದರೆ ಧಾರ್ಮಿಕ ಪ್ರವಾಸೋದ್ಯಮದಲ್ಲಿ ಏರಿಕೆ ಅಂತೂ ಕಂಡು ಬಂದಿದೆ. ಅಂಡ್ ಆ ಧಾರ್ಮಿಕ ಪ್ರವಾಸೋದ್ಯಮದಿಂದಾಗಿ ಇವತ್ತು ಅಲ್ಲಿನ ಜನರ ಜೀವನ ಬಹಳಷ್ಟು ಸುಧಾರಿಕೆ ಆಗ್ತಾ ಇದೆ. ಹೋಟೆಲ್ ಉದ್ಯಮದಿಂದ ಹಿಡಿದು ಟ್ಯಾಕ್ಸಿ ಚಾಲಕರಿಂದ ಹಿಡಿದು ಆಟೋ ಚಾಲಕರಿಂದ ಹಿಡಿದು ಪ್ರತಿ ಒಬ್ಬರಿಗೂ ಕೂಡ ಈ ಒಂದು ಧಾರ್ಮಿಕ ಪ್ರವಾಸೋದ್ಯಮ ಜೀವನವನ್ನ ಕಟ್ಟಿಕೊಟ್ಟಿದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಇನ್ನು ಆರ್ಥಿಕ ಮಾದರಿ, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ತಗೊಂಡಿದ್ದಾರೆ. ಪ್ರತಿ ಜಿಲ್ಲೆಗೆ ತನ್ನದೇ ಆದಂತಹ ಒಂದು ವಿಶೇಷ ಉತ್ಪನ್ನ ಇರುತ್ತೆ. ಸೊ ಅದರ ಬ್ರ್ಯಾಂಡಿಂಗ್ ಆಗಿರ್ಬೋದು, ತರಬೇತಿ ಆಗಿರ್ಬೋದು, ರಫ್ತು ಬೆಂಬಲ ಆಗಿರ್ಬೋದು, ಎಲ್ಲವನ್ನು ಕೂಡ ಕೊಡ್ತಾರೆ. ISMEಗಳಿಗೆ ಕ್ರೆಡಿಟ್ ಲಿಂಕ್ ಇರುತ್ತೆ. ಇವತ್ತು ಉತ್ತರ ಪ್ರದೇಶ ರಫ್ತು ಸಂಖ್ಯೆಯಲ್ಲಿ ಏರಿಕೆಯನ್ನ ತೋರಿಸ್ತಾ ಇದೆ. ಸಿದ್ದರಾಮಯ್ಯನವರ ಇದು ಫ್ರೀಬಿ ಮಾದರಿ ಅಲ್ಲ, ಯೋಗೀಜಿಯವರ ಉತ್ಪಾದಕತೆ ಆಧಾರಿತ ಮಾದರಿ, ಯೋಗೀಜಿಯವರ UP ಮಾದರಿ ಇದು. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಯೋಗೀಜಿ ಉತ್ತರ ಪ್ರದೇಶವನ್ನ ಸಂಪೂರ್ಣವಾಗಿ ಬದಲು ಮಾಡಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಗೂಂಡಾ ರಾಜ್ಯದಿಂದ ಉತ್ತರ ಪ್ರದೇಶ ಇವತ್ತು ಮಾದರಿ ರಾಜ್ಯ ಆಗಿ ಯೋಗಿ ಆದಿತ್ಯನಾಥ್ ಅವರ ಆಡಳಿತದಲ್ಲಿ ಬದಲಾಗಿದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ವೀಕ್ಷಕರೇ, ಸಾಮಾನ್ಯವಾಗಿ ಚುನಾವಣೆಗೆ ಹತ್ತಿರ ಇರುವಂತಹ ಸಂದರ್ಭದಲ್ಲಿ ಬಜೆಟ್ ಅಲ್ಲಿ ಏನಿರುತ್ತೆ, ಒಂದು ಕ್ಯಾಶ್ ಟ್ರಾನ್ಸ್ಫರ್ ಅಥವಾ ಸಬ್ಸಿಡಿ ವಿಸ್ತರಣೆ, ಮಹಿಳೆಯರಿಗೆ ಏನಾದ್ರೂ ಘೋಷಣೆ, ಸಾಲ ಮನ್ನಾ, ಅದು ಇದೇನಾದ್ರೂ ಇರುತ್ತೆ. ಆದ್ರೆ ಯೋಗಿಜಿ ಚುನಾವಣೆಗೂ ಮುನ್ನ ದೊಡ್ಡ ಜನಪ್ರಿಯ ಘೋಷಣೆಗಳನ್ನ ಏನು ಮಾಡಲಿಲ್ಲ. ಇದನ್ನ ನಾನು ಖಂಡಿತವಾಗ್ಲೂ ಅವರ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಲ್ಲ, ಇದು ಅವರಿಗೆ ಅವರ ಒಂದು ಟ್ರ್ಯಾಕ್ ರೆಕಾರ್ಡ್ ಮೇಲೆ ಅವರು ಮಾಡಿರುವಂತಹ ಅಭಿವೃದ್ಧಿ ಮೇಲೆ ಇರುವಂತಹ ವಿಶ್ವಾಸ ಅಂತ ನಂಬ್ತೀನಿ. ಅಂಡ್ ನೀವು ಜನರ ಜೀವನವನ್ನ ಸುಧಾರಿಸ್ತಾ ಇದ್ದೀರಾ, ಅಲ್ಲಿ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ಹಣ ಗ್ಯಾರಂಟಿ ಇದರ ಅವಶ್ಯಕತೆ ಏನಿದೆ ಅಲ್ವಾ ಸಿದ್ದರಾಮಯ್ಯನವರೇ? ಏನು ಮಾಡಿಲ್ಲ ಅಂತ ಅಂದಾಗಲ್ವಾ ಗ್ಯಾರಂಟಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಸಾರಿ ಅದು ಕೊಡ್ತೀನಿ, ಇದು ಕೊಡ್ತೀನಿ, ಫ್ರೀ ಬಸ್ಸು, ತಿಂಗಳಿಗೆ 2,000 ಇದೆಲ್ಲ ಬರುತ್ತೆ. ಅಂಡ್ ಅದಕ್ಕೆ ಆಸೆ ಪಡುವಂತ ಜನರು ಕೂಡ ಇದ್ದಾಗ ಅಲ್ಲಿಗೆ ಸರಿಯಾಗಿ ಹೋಗುತ್ತೆ ನಮ್ಮ ಕರ್ನಾಟಕ ಆದ ಹಾಗೆ ಅಲ್ವಾ? ನೋಡಿ, ಒಂದು ಎಕ್ಸ್ಪ್ರೆಸ್ ವೇ ಅಥವಾ ಏರ್ಪೋರ್ಟ್ ಮಾಡಿದ್ರೆ ಅದರ ಪರಿಣಾಮ ದೀರ್ಘಾವಧಿ ಇರುತ್ತೆ, ಅಭಿವೃದ್ಧಿ ಪರಿಣಾಮ ದೀರ್ಘಾವಧಿ ಇರುತ್ತೆ. ಕ್ಯಾಶ್ ಟ್ರಾನ್ಸ್ಫರ್ ಮಾಡಿದ್ರೆ ಏನಿದೆ, ಅಲ್ಲಿಗೆಲ್ಲ ಮುಗೀತು, ನೆಕ್ಸ್ಟ್ ಡೇ ಕೊಡ್ಲಿಲ್ವಾ ನಿಮ್ ವಿರುದ್ಧನೇ ತಿರುಗಿ ಬೀಳ್ತಾರೆ. ಹಾಗಾಗಿ ಅದಕ್ಕಿಂತ ದೊಡ್ಡ ತಪ್ಪು ಇನ್ಯಾವುದು ಕೂಡ ಇಲ್ಲ. ವೀಕ್ಷಕರೇ, ಈಗ ಯೋಗಿ ಆದಿತ್ಯನಾಥ್ ಅವರಿಗೆ 2027ರ ಚುನಾವಣೆ ಒಂದು ಪರೀಕ್ಷೆ ಕೂಡ ಹೌದು. ಏನನ್ನ ಕೂಡ ಕೊಡದೆ ಒಂದು ಅಭಿವೃದ್ಧಿಯನ್ನ ಮಾತ್ರ ಇಟ್ಕೊಂಡು ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಗೆದ್ರೆ ಅಗೈನ್ ಯೋಗಿಜಿ ಬುಲ್ಡೋಸರ್ ಮಾದರಿ ಹಾಗೆ ಭಾರತೀಯ ರಾಜಕೀಯದ ದಿಕ್ಕು ಬದಲಾಯಿಸಬಹುದು, ರಾಜಕೀಯ ನರೇಟಿವ್ ಅಫ್ಕೋರ್ಸ್ ಬದಲಾಗಬಹುದು. ಬೈ ಚಾನ್ಸ್ ಗೆಲ್ಲದೇ ಇದ್ರೆ ಗೆಲ್ತಾರೆ, ಗೆಲ್ಲದೇ ಇದ್ರೆ ನೀವು ಏನೇ ಮಾಡಿ ಎಂಡ್ ಆಫ್ ದ ಡೇ ನಮ್ಮ ಕರ್ನಾಟಕ ಜನರ ಹಾಗೆ ಅನೌನ್ಸ್ಮೆಂಟ್ ರಾಜಕೀಯವೇ ಕೆಲಸವನ್ನ ಮಾಡುತ್ತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕಾಗಬಹುದು. ಯೋಗಿಜಿ ಬಜೆಟ್ ಮೂಲಕ ಒಂದಂತೂ ಸಂದೇಶವನ್ನ ನೀಡಿದ್ದಾರೆ, ನೀವು ಕೆಲಸವನ್ನ ಮಾಡಿ ಜನ ನಿಮ್ಮನ್ನ ಆಯ್ಕೆ ಮಾಡೇ ಮಾಡ್ತಾರೆ ಅಂತ. ಆದ್ರೆ ಕೊನೆಗೆ ನಿರ್ಧಾರ ಮಾಡುವಂಥವರು ಮತದಾರರೇ, ವೋಟರ್ಸ್ ಕೈಯಲ್ಲಿ ಎಲ್ಲವೂ ಇದೆ. ಅಲ್ಲಿನ ಮತದಾರರು ಕರ್ನಾಟಕದವರ ಹಾಗೆ ಮಾಡಲ್ಲ ಅನ್ನುವಂತಹ ನಂಬಿಕೆ ಖಂಡಿತವಾಗ್ಲೂ ಇದೆ. ನೋಡೋಣ, ವೋಟರ್ಗಳು ಗವರ್ನೆನ್ಸ್ಗೆ, ಒಳ್ಳೆಯ ಆಡಳಿತಕ್ಕೆ ಮತವನ್ನ ಹಾಕ್ತಾರ ಅಥವಾ ತಕ್ಷಣದ ಲಾಭದ ಆಸೆಗೆ ಬಿದ್ದು ಅದಕ್ಕೆ ಮತವನ್ನ ಹಾಕಿ ತಮ್ಮ ಕುಸಿತಕ್ಕೆ ತಾವೇ ಕಾರಣರಾಗ್ತಾರ ಅಂತ 2027ರವರೆಗೆ ಕಾಯೋಣ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.